ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಲಕ್ಷ್ಮಣ್ ಯೂಟ್ಯೂಬ್ ಚಾನಲ್. ಇವಾಗ ಇವತ್ತೇನು ಬ್ಲಾಗ್ ಬಂದು ಕುಕ್ಕಿಂಗ್ ಬ್ಲಾಗ್. ಇವತ್ತು ನಾನು ಚಿಕನ್ನ ಕುಕ್ ಮಾಡ್ತಾ ಇದ್ದೀನಿ. ಟೈಮ್ 8:30 ಆಯಿತು. ಇನ್ನೇನು ಬರ್ತಾರೆ. ಇವತ್ತು ಯಾಕೋ ಮೂಡ್ ಇರಲಿಲ್ಲ ಕುಕ್ ಮಾಡೋದಕ್ಕೆ. ಸೊ ಹೆಂಗೂ ಚಿಕನ್ ಬೇಕೇ ಬೇಕು. ಸೊ ಬರೀ ಚಿಕನ್ನು ಚಪಾತಿ ಅಥವಾ ಚಿಕನ್ ರೈಸ್ ಏನಾರ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ನೋಡೋಣ ಏನು ಮಾಡ್ತೀನಿ ಅಂತ. ಫಸ್ಟ್ ಚಿಕನ್ ಎಲ್ಲ ವಾಶ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ಓಕೆ, ಬನ್ನಿ ನೋಡೋಣ. ಓಕೆ, ಸೊ ಇವಾಗ ನಾನು ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಮುಂಚೆನೇ ಹೇಳಿದ್ನಲ್ಲ ಚಿಕನ್ ಮಾಡ್ತಾ ಇದ್ದೀನಿ ಅಂತ. ಅಂದರೆ ಚಿಕನ್ ಅಂದರೆ ಇದು ಬಂದು ಚಿಕನ್ ಬ್ರೆಸ್ಟ್. ಓಕೆನಾ, ಚಿಕನ್ ಬ್ರೆಸ್ಟಲ್ಲಿ ಚಿಕನ್ ಮಾಡ್ತಾ ಇರೋದು. ನಾರ್ಮಲ್ ಚಿಕನಲ್ಲೂ ಮಾಡ್ಬೋದು. ಸೊ ಇದು 1/2 kg ಇದೆ. 1/2 kg ಅಲ್ಲ, 450 grams ಇದೆ ಅಷ್ಟೇ. ಅದಕ್ಕೆ 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಏನಿಲ್ಲ, ಇದು ತುಂಬ ಈಸಿ. ನಾನು ಆವಾಗಲೇ ಹೇಳಿದ್ನಲ್ಲ ನನಗೆ ಮೂಡಿಲ್ಲ ಮಾಡೋದಕ್ಕೆ ಅಂತ. ಸೊ ನನಗೆ ಮೂಡ್ ಇಲ್ಲದಾಗಲ್ಲ ಈ ಥರ ಈಸಿಯಾಗಿ ಏನಾರ ಮಾಡಿ ತಿನ್ಕೊತೀವಿ. ನಾವು ಇಬ್ಬರೇ ಅಲ್ವಾ. ಸೊ ಇದನ್ನೆಲ್ಲ ಈಸಿಯಾಗಿ ಏನಾರ ಮಾಡಿ ತಿನ್ಕೊಳ್ಳೋದು ಅಷ್ಟೇ. ಇದಕ್ಕೆ ರೈಸ್ ಮಾಡ್ತೀನಿ. ಇದು ಬೆಳ್ಳುಳ್ಳಿನ ಚಿಕ್ಕದಾಗಿ ಅದನ್ನು ಪೀಲ್ ಮಾಡಿ ಅದನ್ನು ಜಜ್ಜಿಬಿಟ್ಟು ಹಾಕೋಣ ಅದಕ್ಕೆ. ಓಕೆ, ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡ್ಕೊಂಡಾದ್ಮೇಲೆ ಒಟ್ಟಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀರಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಓಕೆ, ಇವಾಗ ಫ್ರೇಮ್ ಕರೆಕ್ಟಾಗಿದೆ ಅಲ್ವಾ? ಬಿದ್ದೋಗ್ತಿದ್ದೆ ಜಾಗ್ಬಿಟ್ಟು. ಓಕೆ, ಇವಾಗ ಫ್ರೇಮ್ ಕರೆಕ್ಟಾಗಿದೆ ಅಲ್ವಾ? ಓಕೆ, ಇವಾಗ ಏನಂದರೆ ಅವಾಗ ಬಾಂಡ್ಲಿ ಇಟ್ಕೊಳ್ಳೋಣ ಒಂದು ನಿಮಿಷ. ಓಕೆ, ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸದ್ಯಕ್ಕೆ ಹಿಂಗಿರಲಿ ಫ್ರೇಮು, ಆಮೇಲೆ ನಾನು ಹಿಂಗೆ ತೋರಿಸ್ತೀನಿ. ಓಕೆ, ನಾನು ಒಬ್ಬಳೇ ಮಾಡ್ತೀನಲ್ವ ಬ್ಲಾಗ್ಸು. ಸೊ ನೋಡಿ, ಮ್ಯಾಚ್ ಸ್ಟಿಕ್ಕು ಯೂಸ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ನನ್ನ ತಂಗಿ ಬಂದಿದ್ಲು ಮೊನ್ನೆ. ಓಕೆ, ಅವಳದು ಎಂಥ ಬಾಯಿ ಅಂದರೆ ಬಂದ್ಬಿಟ್ಟು ಹಿಂಗೆ ನೋಡಿ, ಮತ್ತೆ ಲೈಟ್ ಇದೆ. ಓಕೆ, ಇವಾಗ ಅಂತಿದೆ. ಇವಾಗ ಅಂತಿದೆ, ಅದು ನನಗೆ ಗೊತ್ತಿಲ್ಲ. ನಾನು ಮೊನ್ನೆ ಎಲ್ಲ ಅವಳಿಗೆ ಬೈದವಳು ಬಂದು ನಿಮ್ಮ ಮನೆಯದು ಲೈಟ್ರು ಅಣಿಸಿದ ತಕ್ಷಣ ಅಂಟುತ್ತೆ ಅಂತ ಹೇಳಿದ್ಲು. ಹೇಳ್ಬಿಟ್ಟು ಹೋಗಿದ್ ನೈಟ್ಗೆ ಲೈಟ್ ವರ್ಕ್ ಆಗ್ತಿಲ್ಲ. ಎಷ್ಟೊಂದು ಹಿಂಗೆ ಅಂತ ಸೌಂಡೇ ಬರ್ತಿಲ್ಲ. ಅದಕ್ಕೆ ಮ್ಯಾಚ್ ಬಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿದ್ರೆ ಇವಾಗ ಲೈಟು ಸರಿ ಆಗ್ಬಿಟ್ಟಿದೆ. ಅದು ಯಾವಾಗ ಸರಿ ಅಂತ ಗೊತ್ತಿಲ್ಲ ನನಗೆ. ಓಕೆ, ಬನ್ನಿ ಇವಾಗ ಮಾಡೋಣ. ಸೊ ಇವಾಗ ಬಾಣಲೆ ಇಟ್ಟಿದೆ ಅಲ್ವಾ, ಇದಕ್ಕೆ ಆಯಿಲ್ ಹಾಕೋಣ. ಓಕೆ, ಚೂರು ಸಾಕು ಆಯಿಲ್ನ. ನಾವು ಇವರು ಡಯಟ್ ಎಲ್ಲ ಮಾಡ್ತಾರಲ್ಲ, ಎವ್ರಿಡೇ ಚಿಕನ್ ಇರಲೇಬೇಕು ನಮ್ಮ ಮನೇಲಿ. ಥರ್ಸ್ಡೇ ತಿನ್ನಲ್ಲ ನಾವು. ಥರ್ಸ್ಡೇ ಒಂದಿನ ಬಿಟ್ಟು ಪ್ರತಿದಿನ ಚಿಕನ್ ನನ್ನ ಹಸ್ಬೆಂಡ್ ತಿಂತಾರೆ. ನಾನು ಒಂದು ಸ್ವಲ್ಪ ದಿನ ತಿನ್ನಲ್ಲ. ಅದೇ ಇವ್ರಿಗೆ ಅಂತ ನಾನು ಚಿಕನ್ ಮಾಡೇ ಮಾಡ್ತೀನಿ. ಆ್ಯಂಡ್ ನಾನು ಏನೇ ಯೂಸ್ ಮಾಡಿದ್ರು ಈ ಆಯಿಲ್ ಇದೆಲ್ಲ ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಏನೋ ಅನ್ಸಿತ್ತು ಸುರಿಯೋಕ್ಕಂತೂ ಆಗಲ್ಲ, ಗೊತ್ತಾಗುತ್ತೆ ಅವ್ರಿಗೆ. ಮತ್ತು ಚಿಕನಲ್ಲಿ ಸ್ವಲ್ಪ ಆಯಿಲ್ ಬಿಡೋದ್ರಿಂದ ನಾನು ಆಯಿಲ್ ಜಾಸ್ತಿನೂ ಹಾಕಲ್ಲ ನಾನು ಯೂಶುವಲಿ ಅಷ್ಟೇ. ಓಕೆ, ಈಗ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೋತೀನಿ. ಸೊ ಇವಾಗ ಬಾಣಲಿ ಬಿಸಿ ಆಯಿತು. ಓಕೆ, ಇದಕ್ಕೆ ಆನಿಯನ್ಸ್ ಹಾಕೋಣ.
ಗೋಲ್ಡನ್ ಬ್ರೌನ್ ಆಗಲಿ. ಓಕೆ, ಕರೆಕ್ಟಾಗಿದೆ. ಏನು ಗೊತ್ತಾ, ಆ್ಯಕ್ಚುಲಿ ನನಗೆ ನಾನು ಅವತ್ತಿಂದ ಏನಕ್ಕೆ ವ್ಲಾಗ್ಸ್ ಮಾಡ್ತೀನಿ, ನಾನು ಅವತ್ತಿಂದ ಏನಕ್ಕೆ ವ್ಲಾಗ್ಸ್ ಮಾಡ್ತೀನಿ ಅಂದರೆ ಇದೇ ಕಾರಣ. ನನಗೆ ಹಿಡಿಯೋಕ್ಕೆ ಯಾರೂ ಇರೋಲ್ಲ ಆಯಿತಾ, ಫೋಟೋ ಅಂದರೆ ಸಾರಿ ವಿಡಿಯೋ ಹಿಡಿಯೋಕ್ಕೆ ಯಾರೂ ಇರೋಲ್ಲ. ಅದೊಂದೇ ಕಾರಣಕ್ಕೆ ನಾನು ವ್ಲಾಗ್ಸ್ ಮಾಡ್ತಿರ್ಲಿಲ್ಲ. ನೋಡಿ, ಆನಿಯನ್ ಗೋಲ್ಡನ್ ಬ್ರೌನ್ ಆಯಿತು. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೋಣ. ಓಕೆ, ಈ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡಿ. ಆವಾಗ ನನ್ನ ಹತ್ರ ಫೋನ್ ಇತ್ತು, ಐಫೋನ್ ಇತ್ತು. ಆವಾಗ ವಿಡಿಯೋ ಕ್ಲಾರಿಟಿ ಎಲ್ಲ ಚೆನ್ನಾಗಿ ಬರ್ತಿತ್ತು. ಇದು ಬಂದು ಆ್ಯಂಡ್ರಾಯ್ಡ್ನಲ್ಲಿ ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾರಲ್ಲ ಆ್ಯಂಡ್ರಾಯ್ಡು, ಇದರಲ್ಲಿ ಆಪ್ಷನ್ಸ್ ಜಾಸ್ತಿ ಇಲ್ಲ, ಕ್ಲಾರಿಟಿನೂ ಅಷ್ಟು ಚೆನ್ನಾಗಿ ಬರಲ್ಲ, ಟೆನ್ತ್ ಕ್ಯಾಮ್ರಾನು ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಿಂಗೆ ಮಾಡ್ತಾಯಿದ್ದೀನಿ. ನೋಡೋಣ, ನಾನು ತೊಗೊತೀನಿ. ಆಯಿತು, ಫೋನ್ ಕಳೆದೋಗಿ ನನಗೆ ತುಂಬ ಬೇಜಾರಾಯಿತು. ಅಂದರೆ ಅದೊಂಥರ ಲಕ್ಕಿ ಫೋನ್ ಥರ. ಮತ್ತು ಇನ್ನೊಂದು ಏನಂದರೆ ನನ್ನ ಹಸ್ಬೆಂಡ್ ಕೊಡಿಸಿತ್ತು ನನ್ನ ಬರ್ಡೇಗೆ, ಅದು ಕಳೆದೋಯ್ತು. ತುಂಬ ಬೇಜಾರಾಯಿತು. ಇವಾಗೂ ನಾನು ತುಂಬ ಬೇಜಾರು ಮಾಡ್ಕೊಳ್ತೀನಿ ಅದು ಕಳೆದೋಗಿರೋದಕ್ಕೆ. ತುಂಬ ಲಕ್ಕಿ ಫೋನ್. ಮತ್ತು ನಾನು ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡೋದಲ್ಲ, ಅದೇ ಫೋನ್ ಇದ್ದಾಗೆ ವಿಡಿಯೋಸ್ ಎಲ್ಲ ಶೂಟ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ತುಂಬ ಚೆನ್ನಾಗಿ ಬರ್ತಿತ್ತು ನನಗೆ ಆರ್ಡರ್ಸ್. ಆವಾಗ ಫೋನ್ ಇದ್ದಾಗಲೇ ತುಂಬ ಚೆನ್ನಾಗಿ ಬರ್ತಿತ್ತು. ಗೊತ್ತಿಲ್ಲ ಏನಾಯಿತು, ಕಳೆದೋಯ್ತು. ಸರಿ, ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಈ ಚಿಲ್ಲೀಸು ಹಾಕ್ತೀನಿ. ಇದು ಹೆಚ್ಕೊಂಡಿರೋ ಚಿಲ್ಲಿ. ಬೀಳಿಸ್ಬಿಟ್ಟೆ ನಾನು. ಇಂಥ ಕೆಲಸ ನಾನು ಮಾಡೋದು. ನಾನಂತೂ ಓಕೆ, ಈಗ ಸಾಲ್ಟ್ ಹಾಕೋಣ. ಸೊ ಇವಾಗ ಸ್ವಲ್ಪ ಅರಿಶಿನ ಹಾಕೋಣ. ನೋಡಿ, ನಾನು ನಿಮ್ಮ ಜೊತೆ ಮಾತಾಡ್ತಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮಾತಾಡ್ತೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಾಕ್ತೀವಲ್ಲ, ಈರುಳ್ಳಿ ಹಾಕಾದ್ಮೇಲೆ ಹಾಕ್ಬೇಕು. ಇವಾಗ ಹಾಕೋದು ನಡೆಯುತ್ತೆ. ಇದು ಹಾಕಿ ತೋರಿಸ್ತೀನಿ. ನಿಮಗೆ ತೋರಿಸ್ಬೇಕಲ್ವಾ ನಾನು. ನೋಡಿ, ನಿಮ್ಗೆ ಕಾಣಿಸ್ತಿದೆ. ಓಕೆ, ಕಾಣಿಸ್ತಿದೆ ಚಿಕನ್ನು. ಅದಾಗಲಿ. ಓಕೆ, ಈಗ ಅದಾಗಲಿ. ಇವಾಗ ನಾವು ರೈಸ್ಗೆ ಇಟ್ಕೊಂಡ್ಬಿಡೋಣ. ಓಕೆ, ಇನ್ನೇನು ಟೈಮ್ ಆಯ್ತು, 9 ಆಗೋಯ್ತು. ಇನ್ನೇನು ಬರ್ತಾರೆ ನನ್ನ ಹಸ್ಬೆಂಡ್. ಇಟ್ಕೊಂಡು ಆಮೇಲೆ ಇವಾಗಲೇ ತಿನ್ನಲ್ಲ ನಾನು, ಗಂಡ ಬರಲಿ. ಓಕೆ, ಗಂಡನ ಜೊತೆ ಕುತ್ಕೊಂಡು ತಿನ್ನೋದು. ಒಬ್ಬಳೇ ತಿನ್ನಬಾರ್ದು. ತಿನ್ಬೋದು, ತಿನ್ನಬಾರ್ದು ಅಂತ ಏನಿಲ್ಲ, ತಿನ್ಬೋದು. ಆದರೆ ಒಂದೊಂದ್ಸತಿ ತಿನ್ನಲ್ಲ ನಾನು. ಒಂದೊಂದ್ಸತಿ ಏನು ಗೊತ್ತಾ, ನಿಮಿಷ ಮುಚ್ಚಿಬಿಡೋಣ. ಚಿಕನ್ ಬೇಯಬೇಕಲ್ವಾ, ಮುಚ್ಚಿಬಿಡೋಣ. ಓಕೆ, ಇದೇನೋ ಔಟ್ ಆಫ್ ದ ಫ್ರೇಮ್ ಎಲ್ಲ ಹೋಗ್ಬಿಟ್ಟು ಮಾತಾಡ್ತಿದ್ದೀನಿ. ಅಂದರೆ ತಿಂತೀನಿ, ನಾನು ಗಂಡನ ಬಿಟ್ಬಿಟ್ಟು ತಿಂತೀನಿ. ಹೊಟ್ಟೆ
ತುಂಬ ಅಷ್ಟು ಕೊಟ್ಟಿರುತ್ತಲ್ಲ, ಅವಾಗ ಏನು ಮಾಡಲಿ? ತಿಂದಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? ನನಗೆ ತಲೆನೋವು ಬರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಏನಕ್ಕಾಗಲ್ಲ. ಅದೆಲ್ಲ ಬಂದರೆ ನನ್ನ ಗಂಟೆಗೆ ಖರ್ಚು ಅಲ್ವಾ? ಅದಕ್ಕೆ ತಿಳ್ಕೊಂಡು ರೈಸ್ನ ನೀಟಾಗಿ ವಾಶ್ ಮಾಡಬೇಕು. ಸೊ ವಾಶ್ ಮಾಡೋಣ. ಇಲ್ಲಿ ಅನ್ನಕ್ಕೆ ಇಡ್ತೀನಿ. ಓಕೆ, ಇಲ್ಲಿ ಅನ್ನಕ್ಕೆ ಇಡ್ತೀನಿ. ಹಿಂಗೊಂದು ಲೈಟ್ ಆದ್ರೂ ಯೂಸ್ ಆಗ್ತಿದೆಯಲ್ಲ ನೋಡಿ, ತಿರ್ಗಾ ನೋಡಿದ್ರಾ? ಇವಾಗ ಮುಗೀತು. ಇನ್ನು ಚಿಕನ್ ಒಂದು ಬೆಂದೋದು. ಆಕ್ಚುಲಿ ಏನು ಗೊತ್ತಾ, ನಾನು ತುಂಬ ಫಾರ್ಮಲ್ ಆಗಿ ವಿಡಿಯೋ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಏನಂತ ಅಂದರೆ, ಇವಾಗ ಇದೆಲ್ಲ ತೋರಿಸೋಣ, ಏನೇನೆಲ್ಲ ಮಾಡ್ತೀನಿ ಅಂತ ಈ ಥರ ವಿಡಿಯೋ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ. ಮಾಡಿದ್ರೆ ನಾನು ಇನ್ನೂ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ ಅಲ್ಲ, ಇದು ನಡೆಯುತ್ತೆ. ಗೊತ್ತಿಲ್ಲ ನಿಮ್ಗೆ ಇಷ್ಟ ಆಗುತ್ತಾ ಈ ಥರ ಎಲ್ಲ ಮಾಡಿದ್ರೆ? ವಿಡಿಯೋ ನೋಡ್ತೀರಲ್ಲ, ಈ ಟೈಮಲ್ಲಿ ವಿಡಿಯೋ ನೋಡಿದರೆ ನನಗೆ ಸ್ವಲ್ಪ ಜನ ಹೇಳ್ತೀರಾ ಏನಾರ, ಅಟ್ಲೀಸ್ಟ್ ಒಂದು ಇಬ್ಬರನ್ನೆಲ್ಲ ನನ್ನ ವಿಡಿಯೋಗೆ ಅಟ್ಲೀಸ್ಟ್ ನಮ್ಮ ಮನೆಯವರನ್ನ ನೋಡಿ ಹೇಳ್ತಾನೆ ಹಿಂಗೆ ಮಾಡು ಅಥವಾ ಬೇರೆ ಥರ ಮಾಡು ಅಂತ ನೋಡೋಣ. ಈ ಕ್ಲಿಪ್ ಹಾಕ್ತೀನಿ ನಾನು. ಅವ್ರು ಅಕಸ್ಮಾತ್ ನನ್ನ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ಹಿಂಗೆ ಸೊ ಅದು ಬೇಕಿದೆ, ಅನ್ನಕ್ಕೂ ಇಷ್ಟಾಯಿತು. ಇನ್ನೇನಿಲ್ಲ, ಇದೆಲ್ಲ ಆದ್ಮೇಲೆ ತಿನ್ನೋದಷ್ಟೇ. ಓಕೆನಾ? ಊಟ ಮಾಡಿ ಮಲ್ಕೊಳ್ಳೋದು. ಬರಲಿ, ಅವ್ರ ಜೊತೆ ಊಟ ಮಾಡಬೇಕಾದ್ರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಒಂದು ಕ್ಲಿಕ್ ಮಾಡಿ ಹಾಕ್ತೀನಿ. ಕೇಳ್ತೀನಿ ಅವ್ರಿಗೆ ಹೆಂಗಿದೆ ಅಂತ. ಅವ್ರು ಯೂಶಲ್ ಆಗಿ ಮಾತಾಡಲ್ಲ, ನನಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನನಗೇನು ಮಾತಾಡೋಣ, ನನಗೇನು ಕೇಳಬೇಡ ಅಂತ. ಅದು ನೋಡೋಣ, ಏನೆಲ್ಲ ಹೇಳಲೇಬೇಕಲ್ವಾ? ಇಲ್ಲ ಅಂದರೆ ಜಗಳಾಡ್ತೀನಿ. ನಾನು ಮಾಡೋ ಅಡುಗೆ ಚೆನ್ನಾಗಿದೆ ಅಂತ ಏನು ಹೇಳೋಕ್ಕಾಗಲ್ಲ ನನಗೆ ಅಂತ ಹೇಳ್ತೀನಿ. ಸೊ ನನಗೆ ಹೇಳಲೇಬೇಕು ಅದು. ಸೊ ಹೇಳ್ತಾರೆ. ಇವಳು ಬಂದು ನನ್ನ ಮಗಳು, ಇವಳು ಎಲ್ಲೋದ್ರೂ ನನ್ನ ಜೊತೆನೇ ಇರ್ತಾಳೆ. ನನ್ನ ಕಿಚನ್ಗೆ ಬಂದು ನನ್ನ ಜೊತೆನೇ ಇರ್ತಾಳೆ, ಇಲ್ಲೇ ಇರ್ತಾಳೆ, ನನ್ನ ಕೆಳಗಡೆನೇ ಇರ್ತಾಳೆ. ಹಾಯ್, ಇವಳ ಹೆಸರು ಸಿಂಬಾ ಅಂತ. ಹಾಯ್ ಸಿಂಬಾ, ಅಲ್ಲಿ ಎಲ್ಲಿ ಮಗಳು? ಅಲ್ಲಿ ಮಗಳು, ಅಲ್ಲಿ ನೋಡಮ್ಮ, ಚುಚ್ಚಿ ಹಾಕ್ತೀನಿ, ಚುಚ್ಚಿ. ಗುಡ್ ಗರ್ಲ್ ಇವಳು, ಗುಡ್ ಗರ್ಲ್. ಅವ್ರು ಬಂದಮೇಲೆ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ನಾನು ಅವಾಗ ಹೇಳ್ದಂಗೆ ಏನಂತ ಹೇಳಿದೆ ಅಂದರೆ, ಇದು ವಿಷಾದಿಗೆಲ್ಲ ಮಾಡ್ತಿದ್ದೆ, ಅದನ್ನ ಎಸ್ಬಿಟ್ಟೆ. ನನಗೆ ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕಾಗಲ್ಲ. ವಿಷಾದಿ ಇವಾಗ ಕೈ ಇರುತ್ತೆ ಪಕ್ಕ, ಅದು ಅನ್ಸೋದಿರುತ್ತೆ. ಇದೆ ನಡೆಯುತ್ತೆ. ಆಮೇಲೆ ಅನ್ಕೋಬೇಡಿ, ನಾನು ಯಾವಾಗ ಹಿಂಗೆ ಮಾಡಲ್ಲ, ಕ್ಲೀನಾಗಿ ಕೊಡ್ತೀನಿ. ವಿಡಿಯೋ ಮಾಡಿ ಮಾತಾಡ್ಕೊಂಡು ಇದು ಮಾಡ್ತಿದ್ದೀನಲ್ವಾ, ಹಿಂಗೆಲ್ಲ ಆಗುತ್ತೆ. ನಮ್ಮ ಸೌತೆಕಾಯಿ ತಿಂದರೆ ಇವಳಿಗೂ ಕೊಡಬೇಕು, ಸಿಂಬಾಗೆ. ಅವಳ ಫೇವ್ರೇಟ್ ಸೌತೆಕಾಯಿ, ಅವಳು ತಿಂತಾಳೆ. ಈಗ ನೋಡಿ ಚಿಕನ್ ನಾನು ಮಾಡಿರೋದು ನೋಡಿ ಇಲ್ಲಿ.
ಅಷ್ಟೇ. ಇದಕ್ಕೆ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾರೆ. ಆದರೆ ನಾನು ಅದು ಹೆಲ್ದಿ ಅಂದರೆ ಇವ್ರಿಗೆ ಆ ಥರ ಕಾರ್ನ್ಫ್ಲೋರು ಅದೆಲ್ಲ ಅನ್ಹೆಲ್ದಿ ಥರ ಆಗುತ್ತಲ್ವಾ. ಸೊ ನಾನು ಅದೆಲ್ಲ ತಿಂತಿಲ್ಲ, ಅದೆಲ್ಲ ಹಾಕಲ್ಲ. ಜಸ್ಟ್ ಹಿಂಗೆ ತಿಂತೀವಿ ಗ್ರೇವಿ ಥರ ಅಷ್ಟೇ. ತಿಂತೀನಿ ನೋಡೋಣ, ಉಪ್ಪು ಸರಿ ಇಲ್ಲ ಇನ್ನು. ಎಲ್ಲ ಕಟ್ ಹಾಕಿದ್ವಿ. ಇವಾಗ ಸ್ವಲ್ಪ ವಿನಿಗರ್ ಹಾಕ್ಬೇಕಿತ್ತು, ವಿನಿಗರ್ ಇಲ್ಲ ಮನೇಲಿ, ಖಾಲಿ ಆಗಿಬಿಟ್ಟಿದೆ. ಲೆಮನ್ ಹಾಕೊಂಡು ತಿಂತೀವಿ ಅಷ್ಟೇ. ಆಯಿತು, ಅಡುಗೆಲ್ಲ ಮಾಡಿ ಆಯಿತು. ಇನ್ನು ಇವ್ರು ಬಂದಮೇಲೆ ತಿನ್ನೋದಷ್ಟೇ ಬಾಕಿ ಇದೆ. ತಿನ್ಬೇಕಾದ್ರೆ ನಾನು ಬ್ಲಾಗ್ ಮಾಡ್ತೀನಿ. ಓಕೆ, ಬಾಯ್, ಸಿಗೋಣ ನೆಕ್ಸ್ಟ್ ತಿನ್ಬೇಕಾದ್ರೆ. ಓಕೆ, ಸಮುದ್ರ ಅಂತೂ ಒಂದೇ ಇದೆ, ದಡ ಮಾತ್ರ ಬೇರೆ ಅಲ್ಲ. ಚಿಕನ್ ರೈಸ್ ಸರ್. ಹೇಗಿದೆ? ಹೌದಾ?